Hello, namaste, all the students and the parents. Welcome back. Welcome back to NT Clock Coaching Academy. ನಾನು ನಿಖಿಲೇಶ್ NT Clock Coaching Academy ಇಂದ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಪೇರೆಂಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ರೌಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದು ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ. ಬಟ್ ಆಕ್ಚುಲಿ ಕಂಬೈನ್ಡ್ ಕೌನ್ಸಿಲಿಂಗ್ ಕ್ಯಾನ್ಸಲ್ ಮಾಡಿದ್ದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತೂ ಪಾಸಿಟಿವ್ ಗ್ಯಾರಂಟಿ ಅಲ್ಲ. ಓಕೆ, ಸೊ ಇದು ನೆಗೆಟಿವ್. ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಅವರಿಗೂ ಏನು ಪಾಸಿಟಿವ್ ಅಂತಿಲ್ಲ, ಅವ್ರಿಗೇನು ಎಫೆಕ್ಟಿವ್ ಆಗೋದಿಲ್ಲ. ಓಕೆ, ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಈಚೆ ಕಡೆ ಇಂಜಿನಿಯರಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆ ಕಡೆ ಮೆಡಿಕಲ್ ಸ್ಟಾರ್ಟ್ ಆದ್ಮೇಲೆ ಮೆಡಿಕಲ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆದ್ಮೇಲೆ ಇಲ್ಲಿಂದ ಎಕ್ಸಿಟ್ ಆಗ್ತಾರೆ. ಓಕೆ, ಅವ್ರಿಗೆ ಆ ಆಪ್ಷನ್ ಇದೆ. ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಇದರಿಂದ ಹೆಲ್ಪ್ಫುಲ್ 100% ಇಲ್ಲ. ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿದ್ದಿದ್ರೆ ಒಳ್ಳೇದಾಗ್ತಾ ಇತ್ತು. ಸ್ವಲ್ಪ ವೆಯ್ಟ್ ಮಾಡಿ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿದ್ದಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದ್ದಿತ್ತು. ಬಟ್ ಏನ್ ಮಾಡೋದು, ಏನ್ ಮಾಡ್ಲಿಕ್ಕಿಲ್ಲ, ವೆಯ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಅಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಹೇಳ್ತಾ ಇದ್ದಿದ್ರು ಇಂಜಿನಿಯರಿಂಗ್ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ ಒಳ್ಳೇದಾಯ್ತು, ಇಲ್ದಿದ್ರೆ ಲೇಟ್ ಆಗುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಅಂತ ಹೇಳ್ತಾ ಇದ್ದಿದ್ರು. ಬಟ್ ನನ್ನ ಅನಿಸಿಕೆ ಪ್ರಕಾರ ಇದು ನಿಮ್ಮ ನೆಕ್ಸ್ಟ್ 40 ಇಯರ್ಸ್ ಅನ್ನ ಡಿಸೈಡ್ ಮಾಡೋದು. ಜಸ್ಟ್ ಒಂದು 10-15 ಡೇಸ್ ಕ್ಲಾಸ್ ಮಿಸ್ ಆದ್ರೂ ಏನು ನಿಮ್ಗೇನು ಬಿಗ್ ಡಿಫರೆನ್ಸ್ ಅನ್ಸೋದಿಲ್ಲ. ಸ್ವಲ್ಪ ನಿಮ್ಗೆ ಫ್ರೆಂಡ್ಸ್ ಗಳೆಲ್ಲ ಸೆಟ್ ಆಗುವಾಗ ಸ್ವಲ್ಪ ಟೈಮ್ ತಗೊಳ್ಬಹುದು. ಅದ್ ಬಿಟ್ಟು ಈ KEA ದವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಹೇಳಿದಂತ ಡೇಟ್ ಒಳಗಡೆ ಥರ್ಡ್ ರೌಂಡ್ ಮುಗಿಸ್ತಾರೆ. ಓಕೆ, ಸೊ ಅದು ಬಿಟ್ಟು ನಿಮ್ಗೆ ಕೆಲವೊಂದು ಕಾಲೇಜ್ಗಳು ಬೇಗ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ಒಂದು 10-15 ಡೇಸ್ ಕ್ಲಾಸ್ ಮಿಸ್ ಆಗೋದಿಲ್ಲ, ಆದ್ರೂ ಕೂಡ ನಿಮ್ಗೇನು ದೊಡ್ಡ ಮ್ಯಾಟರ್ ಆಗೋದಿಲ್ಲ. ಇನ್ ಕೇಸ್ ನಿಮ್ಗೆ ವೇಟ್ ಮಾಡಿ ಒಂದು ಒಳ್ಳೆ ಕಾಲೇಜ್ ಸಿಗುತ್ತಂತಾದ್ರೆ ಅದು ಬೆಟರ್ ಅಲ್ವಾ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಏನು ವೇರಿಯೇಷನ್ ಆಗಿದೆ, ಇಟ್ಸ್ ಅ ಗೇಮ್ ಚೇಂಜರ್. ನಿಮ್ಗೆ ರೌಂಡ್ ಬೈ ರೌಂಡ್ ಗೇಮ್ ಚೇಂಜರ್ ಆಗುತ್ತೆ. ಅದರ ರಿಲೇಟೆಡ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಯಾಕಂತ ಕೇಳಿದ್ರೆ ತುಂಬಾ ಟೈಮ್ ಅಲ್ಲಿ, ತುಂಬಾ ಅಂದ್ರೆ ಎವ್ರಿ ಇಯರ್ ಏನಾಗುತ್ತೆ ಅಂತ ಕೇಳಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಸೀಟೇ ಸಿಗೋದಿಲ್ಲ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಬೇಕಾಗಿರೋ ಸೀಟ್ ಸಿಗೋದಿಲ್ಲ. ತುಂಬಾ ಬೇಜಾರ್ ಅಂತ ಅನ್ಸುತ್ತೆ. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಆಲ್ ಆಫ್ ಅ ಸಡನ್ ಕಂಪ್ಲೀಟ್ಲಿ ಟೇಬಲ್ ಚೇಂಜ್ ಆಗಿ ಬಿಡುತ್ತೆ. ಓಕೆ, ಸೊ ಅದರ ರಿಲೇಟೆಡ್ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ, ಸೆಕೆಂಡ್ ರೌಂಡ್ ಈಸ್ ಯುವರ್ ಗೇಮ್ ಚೇಂಜರ್. ಈವನ್ ಸೆಕೆಂಡ್ ರೌಂಡ್ ಹಾಗೆ ಇಫ್ ಯು ವಾಂಟ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್. ಇಲ್ಲ ಸರ್, ನನಗೆ ಬೇಕಾಗಿರೋ ಕಾಲೇಜು ಮತ್ತೆ ಬ್ರಾಂಚ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿದೆ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿದೆ, ಐ ಆಮ್ ಗೋಯಿಂಗ್ ಟು ಅಡ್ಮಿಟ್. ಸೊ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ತೀರಾ ಅಂತಾದ್ರೆ ಯು ಕ್ಯಾನ್ ಟೇಕ್ ದ ಅಡ್ಮಿಷನ್. ಅದರ್ವೈಸ್ ಯು ಕ್ಯಾನ್ ವೆಯ್ಟ್ ಟಿಲ್ ಥರ್ಡ್ ರೌಂಡ್. ಓಕೆ, ಸೊ ಈಗ ನಾನು ಸೆಕೆಂಡ್ ರೌಂಡ್ ಮತ್ತೆ ಫಸ್ಟ್ ರೌಂಡ್ ಅವೆರಡನ್ನು ಕಂಪ್ಯಾರಿಸನ್ ಮಾಡಿ ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಸೆಕೆಂಡ್ ಥರ್ಡ್ ರೌಂಡ್ ಮೂರಿದ್ದು ಕೂಡ ಕಂಪೇರ್ ಮಾಡಿ ನಿಮ್ಗೆ ತಿಳಿಸ್ತೇನೆ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅಂತಿದೆ. ಇದರಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೇನೆ, ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೇನೆ ಕೇಳಿದ್ರೆ, ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಹೋಗುವಾಗ ನಿಮ್ಮ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ಕಾಲೇಜಿನ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಹೊಸ ಬ್ರಾಂಚ್ ನೀವು ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಿರೋ ಕಾಲೇಜಿನ ಆಲ್ರೆಡಿ ಹಾಕಿರೋ ಕಾಲೇಜ್ ಅಥವಾ ಬ್ರಾಂಚ್ ನೀವು ರೀ ಆರ್ಡರ್ ಮಾಡಬಹುದು. ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆಪ್ಷನ್ ಎಂಟ್ರಿ ಮಾಡುವಾಗ ನೋಡ್ಕೊಂಡು ಮಾಡಿ. ಓಕೆ, ಒನ್ ಮೂರ್ ತಿಂಗ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಸರ್ ನಂಗೆ ಕೋರ್ CS ಬೇಕು ಅಂತ ಹೇಳ್ತೀರಾ. ಓಕೆ, ಸೊ ಕೋರ್ CS ಓಕೆ, ನೀವು ಕೋರ್ CS ನ ಇಲ್ಲ ನಾನು ಫಸ್ಟ್ ಇಂದ ಅದಕ್ಕೆ ಫಿಕ್ಸ್ ಆಗಿದ್ದೇನೆ ಅಂದ್ರೆ ಓಕೆ. ಅಥವಾ ನಾನು ನಿಮ್ಗೆ ಏನ್ ಹೇಳೋದು ಗೊತ್ತುಂಟಾ, ಈಗ ಕಂಪನೀಸ್ಗಳು ಬಂದಾಗ ಕೆಲವೊಂದಿಷ್ಟು ಕಂಪನಿಗಳು, ಕೆಲವೊಂದಿಷ್ಟು ಬೆರಳಿಕೆಯಷ್ಟು ಕಂಪನಿಗಳು ಏನ್ ಹೇಳ್ತಾರೆ, ನಮ್ಗೆ CS ಅವರೇ ಬೇಕು. ಫಾರ್ ಎಕ್ಸಾಂಪಲ್ ಈಗ JP Morgan ಅಂತ ಒಂದು ಕಂಪನಿ ಇದೆ, ಅವ್ರ ಕಾಲೇಜಿಗೆ ಹೋದಾಗ ನಮ್ಗೆ CS ಸ್ಟೂಡೆಂಟ್ಸ್ ಗಳೇ ಬೇಕು ಅಂತ ಹೇಳ್ತಾರೆ. ಬಟ್ ಎಲ್ಲಾ ಕಂಪನಿಗಳು ಹಾಗೆ ಹೇಳೋದಿಲ್ಲ. ಸೊ ನಿಮ್ಗೆ ಕಾಲೇಜ್ ಮ್ಯಾಟರ್ ಆಗುತ್ತೆ. ನೀವು CS ಅಲ್ಲಿ ಇದ್ದೀರಾ, CS ವಿತ್ AIML ಇದ್ದೀರಾ, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಇಟ್ ಡಸಂಟ್ ಮ್ಯಾಟರ್ಸ್. ಸಿಲೆಬಸ್ ವೈಸ್ ಕೂಡ ಹಾಗೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬೇಕಾಗಿರುವಂತಹ ಕೋರ್ ಸಬ್ಜೆಕ್ಟ್ಸ್ ಗಳು ಎಲ್ಲದರಲ್ಲೂ ಇರುತ್ತೆ. ನೀವು ಸೈಬರ್ ಸೆಕ್ಯೂರಿಟಿ ಆಗಿರಿ, AIML ಆಗಿರಿ, ಡೇಟಾ ಸೈನ್ಸ್ ಆಗಿರಿ, ಯಾವುದೇ ಆಗಿರಿ. ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಗೆ ಹೋದಾಗ ನಿಮ್ಗೆ ಕೇಳೋದು ಒಂದು DBMS, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್ಸ್, ಅದಾದ್ಮೇಲೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್, ಮತ್ತೆ ಮತ್ತೆ ಯಾವುದು ಇನ್ನೊಂದು ಒಂದೆರಡು ಸಬ್ಜೆಕ್ಟ್ಸ್ ಗಳು ಇದೆ. ಓಕೆ, ಆಪರೇಟಿಂಗ್ ಸಿಸ್ಟಮ್, DBMS, DSA, ದೆನ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಡೇಟಾ ಸ್ಟ್ರಕ್ಚರ್ಸ್, ಒಂದು 5 to 6 ಸಬ್ಜೆಕ್ಟ್ಸ್ ಗಳಿದೆ. ಇದಿಷ್ಟು ಸಬ್ಜೆಕ್ಟ್ಸ್ ಗಳು ನೀವು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಬ್ರಾಂಚ್, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಿಗೆ ಹೋದ್ರೆ ಎಲ್ಲದರಲ್ಲೂ ಫಂಡಮೆಂಟಲ್ ಹೇಳಿ ಕೊಟ್ಟೇ ಕೊಡ್ತಾರೆ. ಸೊ ಇದಿಷ್ಟು ಸಬ್ಜೆಕ್ಟ್ ಗಳು ಎಲ್ರಿಗೂ ಕಾಮನ್. ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಆನ್ಲೈನ್ ಅಸೆಸ್ಮೆಂಟ್ ಇದ್ರೂ ಕೂಡ ಇದ್ರ ಮೇಲೆ ಕ್ವಶನ್ ಕೇಳೋದು. TSA, DBMS, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಮತ್ತೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್. ಓಕೆ, ಅದು ಬಿಟ್ಟರೆ ಕೆಲವೊಂದು ಕಂಪನಿಯವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಗ್ಗೆ ಎಲ್ಲ ಕೇಳಬಹುದು. ಅದು ಬಿಟ್ರೆ ನಿಮ್ಗೆ ಇದೆಲ್ಲದು ಬೇಸಿಕ್. ಆಸ್ ಅ ಫ್ರೆಶರ್ ನಿಮ್ಮಿಂದ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. AIML ಇಂಜಿನಿಯರ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನೊಂದು 50 ಲಕ್ಷ 40 ಲಕ್ಷ ಪ್ಯಾಕೇಜ್ ಕೊಟ್ಟಾಗ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ತಗೊಳ್ಬಹುದು.
ಅದರ್ವೈಸ್ ನಿಮ್ಮಿಂದ ಅಂತ ಡೀಪ್ ಆಗಿ ಕೇಳೋದು ಇಲ್ಲ. ಮತ್ತೆ ನೀವು ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ವಿತ್ AI/ML ತಗೊಂಡ್ರು, ನಿಮ್ಗೆ ಅದ್ರದ್ದು ರಿಲೇಟೆಡ್ ಒಂದು 3 ರಿಂದ 4 ಸಬ್ಜೆಕ್ಟ್ ಇರುತ್ತೆ. ಬೇಸಿಕ್ ಫೌಂಡೇಶನ್ ಅನ್ನು ಹೇಳಿಕೊಟ್ಟಿರ್ತಾರೆ. ಸೊ ನೀವು ಯಾವುದೇ ತಗೊಂಡ್ರು ಕೂಡ ನಿಮ್ಗೇನು ಅದು ಡಸಂಟ್ ಮ್ಯಾಟರ್ಸ್. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಯಾರು ಕಂಪ್ಯೂಟರ್ ಸೈನ್ಸೇ ಬೇಕು ಅಂತಿದ್ದೀರಾ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು ಮೊದ್ಲಿಂದನೂ CS ಹೋಗ್ಬೇಕು ಅಂತಿದ್ದೇನೆ ಅಂದ್ರೆ ನೋ ಪ್ರಾಬ್ಲಮ್, ಆಯ್ತಾ. ಸೊ ಮತ್ತೆ ಆಪ್ಷನ್ ಎಂಟ್ರಿನ ಮಾಡುವಾಗ ನಂಗೆ ಕಾಲೇಜ್ ಇಂಪಾರ್ಟೆಂಟ್ ಸರ್, ಅಲ್ಲಿ ನಂಗೆ ಈಸಿ ಆದ್ರೂ ಓಕೆ ಅಂತಿದ್ರೆ ನೀವು ಕೆಲವೊಂದು ಬಾರಿ ಆಪ್ಷನ್ ಎಂಟ್ರಿ ಮಾಡುವಾಗ ಫಸ್ಟಿಗೆ ಕಂಪ್ಯೂಟರ್ ಸೈನ್ಸ್ ಅಲಾಟ್ ಬ್ರಾಂಚಸ್ ಅನ್ನು ಹಾಕಿ ಇಮಿಡಿಯೇಟ್ ಆಗಿ ಈಸಿ ಆಗ್ತೀರಾ. ನನ್ನ ಫಸ್ಟ್ ಇದು ಏನು ಆಪ್ಷನ್ ಏನು, ಕಾಲೇಜ್ ಪ್ಲಸ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್. ನಂಗೆ ಟಾಪ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಆಗದೆ ಇದ್ರು, ಅದೇ ಟಾಪ್ ಕಾಲೇಜಸ್ ಅಲ್ಲಿ ಈಸಿ ಬೇಕು ಅಂತಾದ್ರೆ ಅವಾಗ ಆಪ್ಷನ್ ಎಂಟ್ರಿ ಆರ್ಡರ್ ನೀವು ಚೇಂಜ್ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ಇದೆಲ್ಲ ನೀವು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಅಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ, ಅಪ್ಗ್ರೇಡ್ ಆಗಿ ಆಗುತ್ತೆ. ಬಟ್ ನಿಮ್ಮ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಆಪ್ಷನ್ ಎಂಟ್ರಿ ರಿಲೇಟೆಡ್ ಏನೇ ಡೌಟ್ಸ್ ಗಳು ಬೇಕಿದ್ರು ಕೂಡ, ಅಂದ್ರೆ ಡೌಟ್ಸ್ ಗಳ ಬಗ್ಗೆ ಕ್ಲಾರಿಟಿ ಬೇಕಿದ್ರೆ, ಹೇಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಕಾಲೇಜಿನ ಯಾವ ಆರ್ಡರ್ ಇಡಬೇಕು, ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ ಕಂಪ್ಲೀಟ್ ಗೈಡೆನ್ಸ್ ಅನ್ನು ಕೊಡ್ತೇನೆ ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ. ನೀವು ಥರ್ಡ್ ರೌಂಡ್ ಅನ್ನ ವೇಟ್ ಮಾಡ್ತೀರಾ, ಮಾಡಿ. ಅಲ್ಲಿವರೆಗೂ ಕೂಡ ನಮ್ಮ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಫರ್ದರ್ ಏನ್ ಮಾಡಬೇಕು ಎಲ್ಲದನ್ನು ಕೂಡ. ನಾನು ಕೂಡ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಲಿಕ್ಕೆ ಹೋಗಿ ನಾನು ಹೇಳ್ತಾ ಇರೋದು. ಯಾಕಂತ ಕೇಳಿದ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತಿದೆ. ಇಂಟರ್ವ್ಯೂ ಅಲ್ಲಿ ಹೇಗೆ ಕೇಳ್ತಾರೆ ಅಂಡ್ ಏನು ಇದ್ರ ವಯಸ್ಸು, ಕೋರ್ಸಸ್ ವಯಸ್ಸು. ಫಾರ್ ಎಕ್ಸಾಂಪಲ್ ಇಬ್ರು CS ವಿತ್ AI/ML ಎಲ್ಲ ಇದನ್ನು ನಾನು ಸಿಲೆಬಸ್ ಅನ್ನು ಕೂಡ ನೋಡಿದ್ದೇನೆ. ಬಿಗ್ ಡಿಫರೆನ್ಸ್ ಇಲ್ಲ. ವೈ ಯು ಸ್ಟಿಕ್ ಫಾರ್ ಕಂಪ್ಯೂಟರ್ ಸೈನ್ಸ್ ಕೋರ್? ಸೊ ಬಿಗ್ ಡಿಫರೆನ್ಸ್ ಇಲ್ಲ. ಸೊ ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಮತ್ತೆ ಇವಾಗಲೂ ಕೂಡ IT ಅಲ್ಲಿ ಇರ್ಲಿಕ್ಕೆ ಹೋಗಿ ನಾನು ಇದನ್ನ ಹೇಳ್ತಾ ಇರೋದು. ಓಕೆ, ಸೊ ಯಾರಿಗಾದ್ರೂ ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ, 6362324224 ಅಂತ. ಈ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ನೀವು KCET ಆಗಿರ್ಬೋದು ಅಥವಾ ಕಾಮಿಡಿಕೆ ಆಗಿರ್ಬೋದು, ಎರಡಕ್ಕೂ ಕೂಡ ನಾವು ಮಾಡಿಕೊಡ್ತೇವೆ. ಫೀಸ್ ಅನ್ನ ಎಲ್ಲಿ ಕೊಟ್ಟಿದ್ದೇವೆ, ಇದು ಓನ್ಲಿ KCET ಅಥವಾ ಓನ್ಲಿ ಕಾಮಿಡಿಕೆ ಬೋತ್ ಆದ್ರೆ 2999, ಇಲ್ಲಿ ಬೋತ್ ಆದ್ರೆ 4999 ವಿತ್ ಆಪ್ಷನ್ ಎಂಟ್ರಿ. ಓಕೆ ಓಕೆ, ಫರ್ದರ್ ಡೀಟೇಲ್ಸ್ಗೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಈಗ ವಿಡಿಯೋಗೆ ಬರ್ತೇನೆ ನೋಡಿ. ನಿಮ್ಗೆ ಒಂದೊಂದೇ ಕಾಲೇಜನ್ನ ಸೈಡ್ ಬೈ ಸೈಡ್ ಅಲ್ಲಿ ಕಂಪ್ಯಾರಿಸನ್ ಮಾಡಿ ಹೇಳ್ತೇನೆ. ಫಸ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಅಲ್ಲಿ ನನಗೆ PES ಯೂನಿವರ್ಸಿಟಿ ತಗೊಂಡೆ ಅಂತ ಅನ್ಕೊಳ್ಳಿ. ಕೆಲವೊಂದು ಟಾಪ್ ಇದೊಂದು 2-3 ಕಾಲೇಜಸ್ ಅನ್ನು ತಗೊಳ್ತೇನೆ. PES ಯೂನಿವರ್ಸಿಟಿ. ಈಗ ನೋಡಿ, ಇದು PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಇದು ಸರಿನಾ? ಇದು ಯಾವುದು? ರಿಂಗ್ ರೋಡ್ ಕ್ಯಾಂಪಸ್. PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ ನೋಡಿ, ನಾನು ಕಂಪ್ಯೂಟರ್ ಸೈನ್ಸ್ ನಿಮ್ಗೆ ಹೇಳ್ತೇನೆ. ಫಸ್ಟ್ ರೌಂಡ್ ಅಲ್ಲಿ ಗ್ರೂಪ್ 1 ಅವರಿಗೆ 3067, 2A ಗ್ರೂಪ್ ಅವರಿಗೆ 2560, 2B ಗ್ರೂಪ್ ಅವರಿಗೆ 4851, 3AG ಅವರಿಗೆ 1814, 3BG ಅವರಿಗೆ 1492 ಅಂಡ್ ಜನರಲ್ ಮೆರಿಟ್ ಅವರಿಗೆ 934, ದೆನ್ SC ಜನರಲ್ ಅವರಿಗೆ 14822, ST ಜನರಲ್ ಅವರಿಗೆ 15240. ಓಕೆ, ಸೊ ಇದಿಷ್ಟು ನೋಡಿ. ನನಗೆ ಜನರಲ್ ಆಗಿ ತಗೊಳ್ತಾ ಇದ್ದೆ, ನಿಮಗೆ ಕನ್ನಡ ಮೀಡಿಯಂ ರೂರಲ್ ಇದ್ರೆ ಇನ್ನು ಇನ್ಕ್ರೀಸ್ ಆಗೇ ಆಗುತ್ತೆ. ಓಕೆ, ಇಲ್ಲಿ 3000 ಇತ್ತು, 2560 ಇತ್ತು, 4851, 1841. ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಇದನ್ನ ತೋರಿಸ್ತೇನೆ ನೋಡಿ. PES ಇದು ರಿಂಗ್ ರೋಡ್ ಕ್ಯಾಂಪಸ್. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ 1 ಗ್ರೂಪ್ ಅವರಿಗೆ ಎಲ್ಲಿಗೆ ಹೋಯ್ತು? 3719. ಫಸ್ಟ್ ರೌಂಡ್ ಅಲ್ಲಿ ಎಷ್ಟಿದ್ದು? 3067 ಇದ್ದಿತ್ತು. ಆಲ್ಮೋಸ್ಟ್ 700 ರ್ಯಾಂಕ್ ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ 2AG ಅವರಿಗೆ ನೋಡಿ 3160. ಎಷ್ಟಿದ್ದಿತ್ತು 2AG ಅವರಿಗೆ? ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ 2560 ಇದ್ದಿತ್ತು. ಆಲ್ಮೋಸ್ಟ್ 500 to 600 ರ್ಯಾಂಕ್ ವೇರಿಯೇಷನ್ ಆಗಿದೆ. 2BG ಅವರಿಗೆ 4851 ಇದ್ದಿತ್ತು. ಎಷ್ಟೋಯ್ತು? 2BG ಅವರಿಗೆ 5788 ಆಗಿದೆ. ಅಂದ್ರೆ ಆಲ್ಮೋಸ್ಟ್ 1000 ರ್ಯಾಂಕ್ ವೇರಿಯೇಷನ್ ಆಗಿದೆ. ಅದಾದ್ಮೇಲೆ ಜನರಲ್ ಮೆರಿಟ್ ಗೆ ನಾನು ಡೈರೆಕ್ಟ್ ಹೋಗ್ತೇನೆ ನೋಡಿ. 934 ಇದ್ದಿತ್ತು ಜನರಲ್ ಮೆರಿಟ್. ಸೆಕೆಂಡ್ ರೌಂಡ್ ಅಲ್ಲಿ ನೋಡಿ, ಜನರಲ್ ಮೆರಿಟ್ ಅವರಿಗೆ 1375. ಅಂದ್ರೆ ಆಲ್ಮೋಸ್ಟ್ 500 ರ್ಯಾಂಕ್, 500 to 1000 ರ್ಯಾಂಕ್. ಜನರಲ್ ಮೆರಿಟ್ ಅವರಿಗೆ ಬಿಗ್ ವೇರಿಯೇಷನ್ ಆಗಿಲ್ಲ, 500 ರ್ಯಾಂಕ್ ವೇರಿಯೇಷನ್ ಆಗಿದೆ. ಫಾರ್ ಅದರ್ ಕ್ಯಾಟಗರಿ ಅಪ್ ಟು 1000 ವರೆಗೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ವೇರಿಯೇಷನ್ ಆಗಿದೆ. ನಾನಿಲ್ಲಿ ನಿಮ್ಗೆ ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಮಾತ್ರ ಹೇಳ್ತಾ ಇರೋದು. ಕಂಪ್ಯೂಟರ್ ಸೈನ್ಸ್ ವಿತ್ AI/ML ನ ಕನ್ಸಿಡರ್ ಮಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, CSC ವಿತ್ AI/ML 1 ಗ್ರೂಪ್ ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ 4037 ಇದ್ದಿತ್ತು. ಸೆಕೆಂಡ್ ರೌಂಡ್ ಅಲ್ಲಿ 4240, ಅರೌಂಡ್ 200 ಚೇಂಜ್ ವೇರಿಯೇಷನ್ ಆಗಿದೆ. 2AG ಅವರಿಗೆ 3782 ಇದ್ದಿತ್ತು, 4417 ಹೋಗಿದೆ. ಅಂದ್ರೆ ಓವರ್ ಆಲ್ ಆಗಿ ನಾನು ಏನ್ ಹೇಳ್ಬಹುದು ಅಂತ ಕೇಳಿದ್ರೆ, ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಇನ್ಕ್ರಿಮೆಂಟ್ ಆಗೇ ಆಗುತ್ತೆ, 100% ಆಗುತ್ತೆ. ಓಕೆ, ಅದರಲ್ಲೂ ಈ ವರ್ಷ ಇನ್ ಕೇಸ್ ನೀಟ್ ರಿಸಲ್ಟ್ ಸ್ವಲ್ಪ ಬೇಗ ಬಂದ್ರೆ, ಇನ್ ಕೇಸ್ ಇವ್ರು ಸೆಕೆಂಡ್ ರೌಂಡಿಗಾದ್ರೂ ಕಂಬೈನ್ಡ್ ಕೌನ್ಸಿಲಿಂಗ್ ಅಥವಾ ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಇಂಜಿನಿಯರಿಂಗ್ ತಗೊಂಡಿದ್ರೆ, ಮೆಡಿಕಲ್ ಆಸ್ಪಿರೆಂಟ್ಸ್ ಅವರಿಗೆ ನೀಟ್ ಅಲ್ಲಿ ಆಚೆಗಡೆ MCC ಥ್ರೂ ಆದ್ರೆ ಅಥವಾ KEA ಥ್ರೂ ಮೆಡಿಕಲ್ ಸೀಟ್ ಆದ್ರೆ, ಇಲ್ಲಿ ಅವ್ರನ್ನ ಬಿಡ್ಲಿಕ್ಕೆ ಹೇಳಿದ್ರೆ ಸೆಕೆಂಡ್ ರೌಂಡ್ ಆಗೋದ್ರೊಳಗಡೆ, ಅವಾಗ ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೂ ಕೂಡ ಹ್ಯೂಜ್ ವೇರಿಯೇಷನ್ ಆಗ್ಬಹುದು. ಇದು PES ಯೂನಿವರ್ಸಿಟಿ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ನೆಕ್ಸ್ಟ್ ನೋಡಿ, BMS
ಲಾಸ್ಟ್ ಟೈಮ್ BMS ಅನ್ನೋದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಯಾಕಂತ ಕೇಳಿದ್ರೆ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ, ನಂದೇ ಸ್ಟೂಡೆಂಟ್ಸ್ಗಳು ಒಳ್ಳೆ ರ್ಯಾಂಕ್ ಬಂದಿತ್ತು, 3000 3500 ಈ ತರ ರ್ಯಾಂಕ್ ಬಂದವರಿಗೆಲ್ಲ ಫಸ್ಟ್ ರೌಂಡ್ ಅಲ್ಲಿ BMSc ಆಗ್ಲಿಲ್ಲ. ದೇ ಬಿಲಾಂಗ್ಸ್ ಟು ಜನರಲ್ ಮೆರಿಟ್ ಕ್ಯಾಟಗರಿ. ಓಕೆ, ಜನರಲ್ ಮೆರಿಟ್ ಕ್ಯಾಟಗರಿ ಬಿಲಾಂಗ್ ಆಗಿದ್ರು ಸ್ಟೂಡೆಂಟ್ಗಳು. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಅದು ಸರಿ ಆಯ್ತು. ಇಲ್ಲಿ ನೋಡಿ, ಇದು E003. ನಾನು E003 ಬಗ್ಗೆ ಮಾತಾಡೋದಿಲ್ಲ, ಬಿಕಾಸ್ ಇಟ್ ಇಸ್ ಏಡೆಡ್ ಕಾಲೇಜ್. ಅನ್ಏಡೆಡ್ ಕಾಲೇಜ್ ಬಗ್ಗೆ ಮಾತಾಡ್ತೇನೆ ನೋಡಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಫಸ್ಟ್ ರೌಂಡ್ ಇದು ಫಸ್ಟ್ ತಗೊಳ್ತೇನೆ. ಇಲ್ಲಿ ನೋಡಿ, ಇದು ಬುಲ್ ಟೆಂಪಲ್ ರೋಡ್, E048. ಈಗ ಒನ್ ಗ್ರೂಪ್ ಅವರಿಗೆ ನಾನು ಕಂಪ್ಯೂಟರ್ ಸೈನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ತಗೊಳ್ತೇನೆ ನೋಡಿ. 5532. ಇವ್ರದ್ದು ನೋಡಿ 6385. ಆಲ್ಮೋಸ್ಟ್ 1000 ಅಂದ್ರೆ ಅಪ್ರಾಕ್ಸಿಮೇಟ್ 1000 ರ್ಯಾಂಕ್ ವೇರಿಯೇಷನ್ ಆಗಿದೆ. 2AG ಅವರಿಗೆ ನೋಡಿ 4950 ಇದ್ದಿತ್ತು, 5591, ಅರೌಂಡ್ 1000 ರ್ಯಾಂಕ್ ವೇರಿಯೇಷನ್ ಆಗಿದೆ. 2BG ಅವರಿಗೆ ನೋಡಿ 8485 ಇದ್ದಿತ್ತು, 8642, ಅರೌಂಡ್ 200 ರ್ಯಾಂಕ್ ವೇರಿಯೇಷನ್ ಆಗಿದೆ. ಅದಾದ್ಮೇಲೆ 3AG ಅವರಿಗೆ ನೋಡಿ 3670 ಇದ್ದಿತ್ತು, 4608, ಅರೌಂಡ್ 1000 ರ್ಯಾಂಕ್. ಇನ್ನು 3BG ಅವರಿಗೆ ನೋಡಿ 3986, 4635, ಅರೌಂಡ್ 700 ರ್ಯಾಂಕ್ ವೇರಿಯೇಷನ್ ಆಗಿದೆ. ಜನರಲ್ ಮೆರಿಟ್ ಅವರಿಗೆ 2442 ಇದ್ದಿತ್ತು. ಎಲ್ಲಿ BMSc ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ತುಂಬಾ ಕಟ್ ಆಫ್ ತುಂಬಾ ಕಡಿಮೆ ಇದ್ದಿತ್ತು. ಸೆಕೆಂಡ್ ರೌಂಡ್ ಅಲ್ಲಿ 3988, ಅಂದ್ರೆ ಆಲ್ಮೋಸ್ಟ್ 1500 ರ್ಯಾಂಕ್ ಇನ್ಕ್ರೀಸ್ ಆಗಿದೆ. SC ಜನರಲ್ ಅವರಿಗೆ ನೋಡಿ ಫಸ್ಟ್ ರೌಂಡ್ ಅಲ್ಲಿ SC ಜನರಲ್ 16707 ಇದ್ದಿತ್ತು, ಸೆಕೆಂಡ್ ರೌಂಡ್ ಅಲ್ಲಿ ಸೇಮ್ ಅಷ್ಟಕ್ಕೆ ನಿಂತಿದೆ. ST ಜನರಲ್ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ 11127 ನಿಂತಿದೆ, 11127. ಅಂದ್ರೆ ST ಮತ್ತೆ SC ಕ್ಯಾಟಗರಿಗೆ ಅಷ್ಟು ಬಿಗ್ ವೇರಿಯೇಷನ್ ಆಗಿಲ್ಲ, ಬಟ್ ಉಳಿದ ಕ್ಯಾಟಗರಿಗೆ ವೇರಿಯೇಷನ್ ಆಗಿದೆ. ಓಕೆ, ಸೊ 100% ವೇರಿಯೇಷನ್ ಆಗೇ ಆಗುತ್ತೆ. ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಗ್ಯಾರಂಟಿ ವೇರಿಯೇಷನ್ ಆಗುತ್ತೆ. ಅದು ಈ ವರ್ಷ ಫಸ್ಟ್ ರೌಂಡ್ ಅಲ್ಲಿ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ. ಸೊ ಸ್ವಲ್ಪ ನಿಮ್ಗೆ ಏನ್ ಹೇಳ್ತಾರೆ, ಫಸ್ಟ್ ರೌಂಡ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಗದೆ ಇರ್ಬೋದು, ನೋ ನೀಡ್ ಟು ಪ್ಯಾನಿಕ್. ಸೆಕೆಂಡ್ ಅಥವಾ ಥರ್ಡ್ ರೌಂಡ್ ಅಲ್ಲಿ 100% ಸಿಕ್ಕೇ ಸಿಗುತ್ತೆ. ಸರಿನಾ? ಈಗ ನೆಕ್ಸ್ಟ್, ಈಗ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನಾನು ಟಾಪ್ ಕಾಲೇಜ್ಗಳನ್ನ ಹೇಳ್ತಾ ಇದ್ದೇನೆ. ದಯಾನಂದ್ ಸಾಗರ್ ಇದು ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೇನ್ ಕ್ಯಾಂಪಸ್. ಇದನ್ನ ತಗೊಳ್ತೇನೆ ನೋಡಿ. ಕೋಡ್ ಬಂದ್ಬಿಟ್ಟು E007. ಇದು ಕಾಮಿಡಿಗೆ ಬೇರೆ ಕೋಡ್ ಇರುತ್ತೆ. ಈಗ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಯಾವುದು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ. ನಾನು ರ್ಯಾಂಡಮ್ ಆಗಿ ತಗೊಳ್ತಾ ಇರೋದು, ಯು ಡೋಂಟ್ ನೀಡ್ ಟು ವರಿ. ಸೈಬರ್ ಸೆಕ್ಯೂರಿಟಿ ನೋಡಿ 7805. ಸೆಕೆಂಡ್ ರೌಂಡ್ ಅಲ್ಲಿ ನೋಡೋಣ ದಯಾನಂದ್ ಸಾಗರ್ ಇದು. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ನೋಡಿ ಎಷ್ಟಕ್ಕೆ ಹೋಗಿದೆ ನೋಡಿ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಾನು ಮಾತಾಡ್ತಾ ಇರೋದಲ್ವಾ, ಅದಕ್ಕಿಂತ ಇನ್ನೂ ಒಂದಿದೆ IoT, ಬ್ಲಾಕ್ ಚೈನ್ ಟೆಕ್ನಾಲಜಿ. ಇದರಲ್ಲಿ ತುಂಬಾ ವೇರಿಯೇಷನ್ ಆಗುತ್ತೆ. ಓಕೆ, IoTನೇ ತಗೊಳ್ಳೋಣ ನೋಡಿ. ಕಂಪ್ಯೂಟರ್ ಸೈನ್ಸ್ ವಿತ್ IoT 10874 ಸಿಕ್ಕಿದೆ. ಯಾರಿಗೆ? ಗ್ರೂಪ್ 1 ಅಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ IoT. ಸೆಕೆಂಡ್ ರೌಂಡ್ ಅಲ್ಲಿ ಏನು ಚೇಂಜಸ್ ಗಳಾಗಿಲ್ಲ, ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಅಷ್ಟು ದೊಡ್ಡ ವೇರಿಯೇಷನ್ ಇದೆ. 2A ಗ್ರೂಪ್ ಅಲ್ಲಿ 9032 ಆಗಿದೆ, ಇದು 9339, ಅರೌಂಡ್ 300 ರ್ಯಾಂಕ್ ವೇರಿಯೇಷನ್ ಆಗಿದೆ. ಅದಾದ್ಮೇಲೆ 13551 2B ಗ್ರೂಪ್ ಅಲ್ಲಿ. ಅದಾದ್ಮೇಲೆ ಅದು ಎಲ್ಲಿಗೆ ಹೋಯ್ತು ನೋಡಿ, 15865 ಹೋಗಿದೆ. 3A ಗ್ರೂಪ್ ಅಲ್ಲಿ ನೋಡಿ, 3A ಗ್ರೂಪ್ ಅಲ್ಲಿ 7019 ಇದ್ದಿತ್ತು, ಸೆಕೆಂಡ್ ರೌಂಡ್ ಅಲ್ಲಿ 8709 ಹೋಗಿದೆ. 3B ಗ್ರೂಪ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ 8379 ಇದೆ, ಅಂದ್ರೆ 6846 ಇದ್ದಿತ್ತು. ಆಲ್ಮೋಸ್ಟ್ 1500 ರ್ಯಾಂಕ್ ವೇರಿಯೇಷನ್ ಆಗಿದೆ. ಜನರಲ್ ಮೆರಿಟ್ ಅಲ್ಲಿ 6111 ಇದ್ದಿತ್ತು, ಜನರಲ್ ಮೆರಿಟ್ ಅವರಿಗೆ 8284 ಹೋಗಿದೆ. ಆಲ್ಮೋಸ್ಟ್ 2000 ರ್ಯಾಂಕ್ ವೇರಿಯೇಷನ್ ಆಗಿದೆ. ಓಕೆ, ಎಲ್ಲಿ? ದಯಾನಂದ್ ಸಾಗರ್. SC ಗ್ರೂಪ್ ಅಲ್ಲಿ ನೋಡಿ 40294 ಇನ್ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡ್ ಅಲ್ಲಿ 31000 ಇದ್ದಿತ್ತು, ಆಲ್ಮೋಸ್ಟ್ 10000 ವೇರಿಯೇಷನ್ ಆಗಿದೆ. ST ಅಲ್ಲಿ 28144 ಇದ್ದಿತ್ತು, 28144 ಇಂದ ST ಗ್ರೂಪ್ ಅಲ್ಲಿ 39000 ಹೋಗಿದೆ, ಆಲ್ಮೋಸ್ಟ್ 10000 ವೇರಿಯೇಷನ್ ಆಗಿದೆ. ನೆನಪಿಟ್ಟುಕೊಳ್ಳಿ, ಇದು ಟಾಪ್ ಕಾಲೇಜಸ್. ಇದು ನಾನು ಕೆಲವೊಂದಿಷ್ಟು ನಿಮ್ಗೆ ಎಕ್ಸಾಂಪಲ್ ನ ಮಾತ್ರ ಕೊಟ್ಟಿದ್ದೇನೆ. ಇನ್ನೀಗ ನಾನು RNS ಸೈಟ್ ತಗೊಳ್ತೇನೆ. ಇದು ಲಾಸ್ಟ್, ಅಂದ್ರೆ ನಿಮ್ಗೆ ವೇರಿಯೇಷನ್ ಬಗ್ಗೆ ಹೇಳ್ಬೇಕಿತ್ತು, ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದಷ್ಟೇ. ಕೆಲವೊಂದಿಷ್ಟು ಕಾಲೇಜ್ಗಳನ್ನ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿ. ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಅಲ್ಲಿ ಇಷ್ಟು ವೇರಿಯೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ಉಳಿದಿರೋ ಬ್ರಾಂಚಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಉಳಿದಿರೋ ಬ್ರಾಂಚಸ್ ಗಳಿದೆಯಲ್ಲ, ಇದರಲ್ಲಿ 100% ವೇರಿಯೇಷನ್ ಆಗಿ ಆಗುತ್ತೆ. ಓಕೆ, ಸೊ ಈಗ RNS ಐಟಿ ಅಲ್ಲಿ ನೋಡಿ, ನಾನು CSC ವಿತ್ AIML ತಗೊಳ್ತೇನೆ, 19068. ಇಲ್ಲಿ ನೋಡೋಣ, RNS ಐಟಿ ಅಲ್ಲಿ CS ವಿತ್ 20518, ಆಲ್ಮೋಸ್ಟ್ ಎಷ್ಟು ಹೇಳಿ 1000 ರ್ಯಾಂಕ್ ವೇರಿಯೇಷನ್ ಆಯ್ತಾ ಫಸ್ಟ್ ಗ್ರೂಪ್ ಅವರಿಗೆ. 2A ಗ್ರೂಪ್ ಅವರು 16563 ಇದ್ದಿತ್ತು, ಎಷ್ಟು ಹೋಯ್ತು ನೋಡಿ 18026, ಆಲ್ಮೋಸ್ಟ್ 2000 ವೇರಿಯೇಷನ್ ಆಯ್ತಾ.
2A ಗ್ರೂಪ್ ಅವರಿಗೆ. 2B ಗ್ರೂಪ್ ಅವ್ರು ನೋಡಿ 24,719. 2B ಗ್ರೂಪ್ 26,000 ಹೋಯ್ತು. 2,000 ವೇರಿಯೇಷನ್ ಆಯ್ತಾ. 3A ಗ್ರೂಪ್ ನೋಡಿ 13,166. 15,573 ಅಂದ್ರೆ ಆಲ್ಮೋಸ್ಟ್ 2,000 ವೇರಿಯೇಷನ್ ಆಗ್ತಾ ಇದೆ. ಜನರಲ್ ಮೆರಿಟ್ ನೋಡೋಣ. ಜನರಲ್ ಮೆರಿಟ್ ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ 12,586 ಇದ್ದಿತ್ತು. ಸೆಕೆಂಡ್ ರೌಂಡ್ ಅಲ್ಲಿ 15,000 ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 3,000 ವೇರಿಯೇಷನ್ ಆಗಿದೆ. SC ಜನರಲ್ ಅವರಿಗೆ ನೋಡಿ 61,329. SC ಜನರಲ್ ಅವರಿಗೆ 60,000. SC ಜನರಲ್ ಡಿಕ್ರಿ 60,000 ಇದ್ದಿತ್ತು. ಎಷ್ಟು ಹೋಯ್ತು ಅದು 61,000 ಹೋಯ್ತು. SC ಜನರಲ್ 61,000. ST ಜನರಲ್ ಸೆಕೆಂಡ್ ರೌಂಡ್ ಅಲ್ಲಿ 67,000. ಫಸ್ಟ್ ರೌಂಡ್ ಅಲ್ಲಿ ಇದ್ದಿತ್ತು 61,000 ಇದ್ದಿತ್ತು. ಸೊ ಅಂದ್ರೆ ಓವರ್ ಆಲ್ ಆಗಿ ಏನಂತ ಕೇಳಿದ್ರೆ ನಿಮ್ಗೆ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಗೆ ಹ್ಯೂಜ್ ವೇರಿಯೇಷನ್ ಆಗುತ್ತೆ. ಹ್ಯೂಜ್ ಅಂದ್ರೆ ಟಾಪ್ 10 ಕಾಲೇಜಸ್ ಗಳಲ್ಲಿ ಒಂದು 1,000 to 2,000 ವರೆಗೆ ವೇರಿಯೇಷನ್ ಆಗ್ಬಹುದು. 500 ಇಂದ ಸ್ಟಾರ್ಟ್ ಆಗಿ 2,000. ಟಾಪ್ 10 ಇಂದ 20 ಒಳಗಡೆ 2,000 to 4,000 ವರೆಗೂ ವೇರಿಯೇಷನ್ ಆಗ್ಬಹುದು. ಅಪ್ ಟು 3,000 ಗ್ಯಾರಂಟಿ ಆಗುತ್ತೆ. ಓಕೆ, 100% ಆಗುತ್ತೆ. ಕೆಲವೊಂದು ಬಾರಿ SC ಮತ್ತೆ ST ಕ್ಯಾಟಗರಿ ಅವರಿಗೆ 10,000 ಕೂಡ ವೇರಿಯೇಷನ್ ಆಗಿರೋ ಚಾನ್ಸಸ್ ಇದೆ. ಇನ್ನು ಸೆಕೆಂಡ್ ರೌಂಡ್ ಇಂದ ಥರ್ಡ್ ರೌಂಡಿಗೆ ಹೋದಾಗ ತುಂಬಾ ವೇರಿಯೇಷನ್ ಆಗುತ್ತೆ. ಓಕೆ, ಸೊ ಕೆಲವೊಂದಿಷ್ಟು ಕಾಲೇಜ್ಗಳು 2 lakhs ಸಿಗುತ್ತೆ. ಓಕೆ, ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಇಂದ ನೀವು ಸೆಕೆಂಡ್ ರೌಂಡ್ಗೆ ಹೋದಾಗ ಖಂಡಿತ ವೇರಿಯೇಷನ್ ಆಗೇ ಆಗುತ್ತೆ, ಇನ್ಕ್ರೀಸ್ ಆಗೇ ಆಗುತ್ತೆ 100%. ಬಟ್ ನಿಮ್ಮ ಆಪ್ಷನ್ ಎಂಟ್ರಿ ನೋಡ್ಕೊಳ್ಳಿ. ನೀವು ಸೆಕೆಂಡ್ ರೌಂಡ್ಗೆ ಹೋದಾಗ ಯಾವ್ದಾವ್ದೋ ಕಾಲೇಜಿನ ಮೇಲೆ ಇಟ್ಕೊಂಡು ಸಿಕ್ಕಿರೋ ಕಾಲೇಜ್ನ ಸಿಕ್ಕಿರೋ ಬ್ರಾಂಚ್ ಅನ್ನ ಬಿಡೋದು ಇಟ್ಸ್ ನಾಟ್ ಅ ಗುಡ್ ಆಪ್ಷನ್. ಓಕೆ, ನೀವು ಅದನ್ನ ಯೋಚನೆ ಮಾಡಿ ಮಾಡಬೇಕು. ಸೊ ನಿಮ್ಗೆ ಆಪ್ಷನ್ ಎಂಟ್ರಿ ನಮ್ಮ ಕಡೆಯಿಂದ ಹೆಲ್ಪ್ ಬೇಕು ಅಂತಿದ್ರೆ ನಾನು ಇಲ್ಲಿ ನಂಬರ್ನ ಕೊಟ್ಟಿದ್ದೇನೆ. ಈ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ನಿಮ್ಗೆ ಒಂದು ಒಳ್ಳೆ ಗೈಡೆನ್ಸ್ ಸಿಗುತ್ತೆ. ತುಂಬಾ ಕಡಿಮೆ ರೇಟಿಗೆ ಮಾಡ್ತಾ ಇದ್ದೇನೆ. ಲಿಮಿಟೆಡ್ ಸೀಟ್ಸ್ಗಳು. ಆನ್ಲೈನ್ ಅಲ್ಲಿ 100, ಆಫ್ಲೈನ್ ಅಲ್ಲಿ 100. ಹಾಫ್ ಆಫ್ ದ ಸೀಟ್ಸ್, ಮೋರ್ ದನ್ ಹಾಫ್ ಆಫ್ ದ ಸೀಟ್ಸ್ ಆಲ್ರೆಡಿ ಫಿಲ್ ಆಗಿದೆ. ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗ್ಬಹುದು. ಇವಾಗಲೇ ಜಾಯ್ನ್ ಆದ್ರೆ ಒಳ್ಳೇದು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ರಿಗೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಎನ್ರೋಲ್ ಆಗಿದ್ದಾರೆ ಅವ್ರೆಲ್ರಿಗೂ ಓವರ್ ದ ಫೋನ್ ಕಾಲ್ ಯಾವ ಕಾಲೇಜ್ ಸಿಗುತ್ತೆ, ಯಾವ ಬ್ರಾಂಚ್ ಸಿಗುತ್ತೆ ಎಲ್ಲದೂ ಕೂಡ ಗೈಡೆನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಗೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಲಿಕ್ಕೂ ಮುಂಚೆ ನಿಮ್ಮ ಕೈಯಲ್ಲಿ ಕಾಲೇಜ್ ಇದು ಲಿಸ್ಟ್ ಮತ್ತೆ ಬ್ರಾಂಚ್ ಲಿಸ್ಟ್ಗಳು ಎಲ್ಲದೂ ಸಿಕ್ಕಿರುತ್ತೆ. ನಿಮ್ ಸಿಗೋ ಕಾಲೇಜ್ ಯಾವುದು, ಅದು ಹೇಗಿದೆ, ಯಾವ ಬ್ರಾಂಚ್ ಸಿಗ್ಬೋದು, ಅದರ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರುತ್ತೆ. ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬೈ. ಟೇಕ್ ಕೇರ್ ಸ್ಟೂಡೆಂಟ್ಸ್.